ನಮ್ಮ ತಾತ ಅವ್ರು ಇದ್ದ ಕಾಲದಲ್ಲೇನೆ ನಮ್ಮ ಅಪ್ಪ ಅವ್ರಿಗೆ ಅಲ್ಲಿ ಜಾಗ ಕೊಟ್ಟಿದ್ರು, ಮನೆ ಇಲ್ಲ ಅಂತ ಅಲ್ಲಿ ಕಟ್ಕೊಂಡಿದೀವಿ, ಮನೇಲಿ ವಾಸನ ಮಾಡ್ತಿದ್ವಿ. ಈಗ ಆ ಜಾಗಕ್ಕೆ ಈಸೋದು ಅಂತ ಏನು ಇಲ್ಲ. ಈ ಸೇಮ್ ಅದೇ ತರನೇ ಪಕ್ಕದಲ್ಲಿ ಇನ್ನೊಬ್ರು ಬಂದು ಅದೇ ಜಾಗದಲ್ಲಿ ಕಟ್ಕೊಂಡ್ರು. ನಾವು ಆದ್ಮೇಲೆ ಅವ್ರಿಗೆ ಮಾಡ್ಕೊಟ್ಟಿದ್ದಾರೆ 2017ರಲ್ಲಿ ಅವ್ರಿಗೆ ಈಸೋದು ಆಗಿದೆ, ನಮ್ದು ಆಗಿಲ್ಲ. ನಾವು 2011ರಿಂದ ಓಡಾಡ್ತಾನೆ ಇದೀವಿ, ಇವತ್ತು ನಾಳೆ ಅಂತ ಓಡಾಡಿಸ್ತಾ ಇದ್ದಾರೆ. ನಮ್ಮ ಹತ್ರ ಇರೋದು ಇಷ್ಟ ಸರ್, ಆಧಾರ ಇರೋದು ನಮ್ಮ ಹತ್ರ ಅಸೆಸ್ಮೆಂಟ್ ಕಾಪಿ ಒಂದೇ, ಅದಕ್ಕೆ ಅರ್ಜಿ ನಾವು ಹಾಕಿದೀವಿ, ಕರೆಂಟ್ ಬಿಲ್ಲು ಕಟ್ತಾ ಇದೀವಿ, ಕಂದಾಯಗಳು ಕಟ್ತಾ ಇದೀವಿ, ಬ್ಯಾಲೆನ್ಸ್ ಏನಿದ್ರು ಕಂದಾಯಗಳು ನಾವು ಕಟ್ಕೊಂತೀವಿ, ಅದ್ರ ಸಮಸ್ಯೆ ಇಲ್ಲ. ಇದು ಆಗಲ್ಲ ಅಂತ ಹೇಳ್ತಾರೆ ಸರ್. ರೆವಿನ್ಯೂ ಜಾಗದಲ್ಲಿ ಬರ್ತಾ ಇರೋದ್ರಿಂದ ಆಗ್ತಾ ಇಲ್ಲ. ಈಗ ಮುಂಚೆ ಈ ತರ ಡಾಕ್ಯುಮೆಂಟೇಶನ್ ಇರಲಿಲ್ಲ ಸರ್. ಇದು ಒಂದು ಹೊಸ ಪೋರ್ಟಲ್ ಮಾಡ್ಬಿಟ್ಟಿದ್ದಾರೆ ಸರ್. ನಮಗೆ ಪೋರ್ಟಲ್ ಮಾಡಿಬಿಟ್ಟು ಇವ್ರು ಏನೇನು ಈ ಸೊತ್ತು ಬೇಕು ಅಂದ್ರೆ ಕೆಲವು ದಾಖಲೆಗಳನ್ನ ಅಪ್ಲೋಡ್ ಮಾಡ್ಬೇಕು ಸರ್. ನಾವು ಅಪ್ಲೋಡ್ ಮಾಡಲಿಲ್ಲ ಮುಂದಕ್ಕೆ ಹೋಗಲ್ಲ. ಅಂದ್ರೆ ನಾವಿಲ್ಲ ಇದನ್ನ ಏನಾರು ಅಪ್ಲೋಡ್ ಮಾಡಿದ್ರೆ ತಗೊಳುತ್ತೆ ಸರ್, ಬಟ್ ಅಪ್ಲೋಡ್ ಮಾಡಿದ್ರೆ ತಪ್ಪು ಮಾಡಿದಂಗೆ ಆಗುತ್ತೆ ಸರ್. ನಾವು ಕೇಳುತ್ತೆ ಏನೇನು ಕನ್ವರ್ಷನ್ ಇದೆ, ಆರ್ಡರ್ ಇದೆಯಾ, ಹಕ್ಕುಪತ್ರ ಇದೆಯಾ. ಹಕ್ಕುಪತ್ರ ಇದ್ರೆ ನೋ ಇಶ್ಯೂಸ್ ಸರ್. ಸರ್ ಹಕ್ಕುಪತ್ರ ಅಂತ ಯಾರಿಗೂ ಇಲ್ಲ ಸರ್ ಅಲ್ಲಿ. ಈಗಿರೋದು ಮುಂಚೆ 17ರಲ್ಲೆಲ್ಲ ಕೈಯಲ್ಲೆಲ್ಲ ಬರ್ಕೊಡೋದ್ರಲ್ಲಿ ಸರ್ ಮಾಡ್ಬಿಟ್ಟಿದ್ದಾರೆ. ಅವಾಗ ನಾವು ದಯವಿಟ್ಟು ಒಂದು ಮಾತು, 2011ರಲ್ಲಿ ನಾವು ಕೇಳ್ಕೊಂಡಿದೀವಿ, ಬಂದಿದ್ದೀವಿ ಪಂಚಾಯತಿಗೆ ಬಂದು ನಾವು ಕೇಳ್ಕೊಂಡಿದೀವಿ, ಅದಕ್ಕೆ ಅಷ್ಟು ಅಮೌಂಟ್ ಕೊಟ್ಟಿದ್ದೀವಿ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ದಿನ ಇವ್ರಿಗೆ ಗೊತ್ತಾಗಲ್ಲ, ನಾವೆಲ್ಲೋ ಕೆಲಸಗಳಲ್ಲಿ ಬೆಂಗಳೂರಲ್ಲಿ ಇದ್ವಿ, ಸದ್ಯಕ್ಕೆ ನಾವು ಅವಾಗ ಇರ್ಲಿಲ್ಲ ಇಲ್ಲಿ. ಅವ್ರು ಏನ್ ಮಾಡಿದ್ರು, ಬೆಳಗ್ಗೆ ಬಾ ಸಾಯಂಕಾಲ ಬಾ, ಬೆಳಗ್ಗೆ ಬಾ ಸಾಯಂಕಾಲ ಬಾ, ಸಾಹೇಬ್ರಲ್ಲಿ ಇದೆ ಮಾಡಿ ಅದಾಯ್ತು, ಮುಗೀತು, ಬೇಡ. ಇದೇ ಸಮಸ್ಯೆಯಿಂದಲೇ ನಾವು ಸುಮಾರು ವರ್ಷಗಳಿಂದ ಒದ್ದಾಡ್ತಾ ಇದ್ದೀವಿ. ಒಂದ್ ಕೆಲಸ ಮಾಡಿ, ಇವ ಸರ್ ಅಣ್ಣ, ಈಗ ಅರ್ಜಿ ಇವ ಸರ್ ಕೊಡಿಸ್ತಾ ಇದೀನಿ, ಅವ್ರು ಅಟೆಂಡ್ ಮಾಡ್ತಾರೆ. ನಾಗರಾಜಣ್ಣ ಅಣ್ಣ ಹೆಸರು ನಂಬರ್ ತಗೋ, ಅವ್ರು ಟಚ್ ಅಲ್ಲಿ ಇರಿ ಸರ್. ಅದೇನಿದೆಯೋ ಅದಕ್ಕೆ ನೀವು ಇಂಬರ್ ಜೊತೆ ಸೊಲ್ಯೂಷನ್ ಹೇಳ್ಬೇಕು. ಆಗಂಗಿದ್ರೆ ಲೇಟ್ ಮಾಡದೆ ಮಾಡ್ಕೊಟ್ಬಿಡಿ.